ಹುಬ್ಬಳ್ಳಿಯಲ್ಲಿ ಪಾಲಿಕೆ ಸದಸ್ಯ ಪುತ್ರಿಯ ಬರ್ಬರ ಹತ್ಯೆಯಾಗಿದೆ. ಪ್ರೀತಿ ವಿಚಾರಕ್ಕೆ ಕಾಲೇಜ್ ಕ್ಯಾಂಪಸ್ನಲ್ಲಿಯೇ ಚಾಕು ಇರಿದು ಫಯಾಜ್ ಎಂಬಾತ ಕೊಲೆ ಮಾಡಿದ್ದಾನೆ. 16 ಬಾರಿ ಚಾಕು ಚುಚ್ಚಿ ಸುಂದರಿಯ ಜೀವವನ್ನೇ ತೆಗೆದಿದ್ದಾನೆ. ಇನ್ನು ಪಾಗಲ್ ಪ್ರೇಮಿಯ ಹುಚ್ಚಾಟಕ್ಕೆ ಸುಂದರಿ ಹೆಣವಾಗಿದ್ದಾಳೆ. ಒನ್ ವೇ ಲವ್ಗೆ ಕಾರ್ಪೊರೇಟರ್ ಪುತ್ರಿ ಹತ್ಯೆ. ಪಾಗಲ್ ಪ್ರೇಮಿ ಹುಚ್ಚಾಟಕ್ಕೆ ಉಸಿರು ನಿಲ್ಲಿಸಿದ ಸುಂದರಿ. ಕ್ಯಾಂಪಸ್ನಲ್ಲೇ 16 ಬಾರಿ ಚಾಕು ಇರಿದು ಕೊಲೆ. ಹುಬ್ಬಳ್ಳಿಯಲ್ಲಿ ಪಾಲಿಕೆ ಸದಸ್ಯ ಪುತ್ರಿಯ ಬರ್ಬರ ಹತ್ಯೆಯಾಗಿದೆ. ಪ್ರೀತಿ ವಿಚಾರಕ್ಕೆ ಕಾಲೇಜ್ ಕ್ಯಾಂಪಸ್ನಲ್ಲಿಯೇ ಚಾಕು ಎರಿದು ಫೈಜಲ್ ಎಂಬಾತ ಕೊಲೆಗೈದಿದ್ದಾನೆ. 16 ಬಾರಿ ಚಾಕು ಚುಚ್ಚಿ ಕೊಲೆಗೈದಿದ್ದಾನೆ. ಎಸ್, ಹುಬ್ಬಳ್ಳಿಯ ಬಿವಿಬಿ ಕಾಲೇಜ್ನಲ್ಲಿ ನೇಹಾ ಹಿರೇಮಠ ಎಂಸಿಎ ಓದ್ತಾ ಇದ್ಲು. ಅದೇ ಕಾಲೇಜ್ನಲ್ಲಿ ಬಿಸಿಎ ಓದ್ತಾ ಇದ್ದಂತಹ ಫಯಾಜ್ ಕಳೆದ 6 ತಿಂಗಳಿಂದ ಫೇಲ್ ಆಗಿ ಕಾಲೇಜ್ ಬಿಟ್ಟಿದ್ದ. ಅನೇಕ ದಿನಗಳಿಂದ ನೇಹಾಳ ಬೆನ್ನು ಬಿದ್ದಿದ್ದ. ಪ್ರೀತಿಸುವಂತೆ ಕಾಟ ಕೊಡ್ತಾ ಇದ್ದ. ಇನ್ನು ಇದ್ಯಾವುದಕ್ಕೂ ನೇಹಾ ಹಿರೇಮಠ ಒಪ್ಕೊಂಡಿರ್ಲಿಲ್ಲ. ಇವತ್ತು ಕಾಲೇಜು ಕ್ಯಾಂಪಸ್ಗೆ ನುಗ್ಗಿದಂತಹ ಫಯಾಜ್ ನೇಹಾಳ ಬೆನ್ನು ಬಿದ್ದಿದ್ದ. ಚಾಕು ತೆಗೆದು 16 ಬಾರಿ ಇರಿದು ಕೊಲೆಗೈದಿದ್ದ. ಇನ್ನು ಕಣ್ಣೆದುರೇ ಹತ್ಯೆ ಕಂಡ ವಿದ್ಯಾರ್ಥಿಗಳು ಬೆಚ್ಚಿ ಬಿದ್ದಿದ್ರು. ಹೌದು, ಹುಬ್ಬಳ್ಳಿ ಪಾಲಿಕೆ ಸದಸ್ಯ ನಿರಂಜನ ಹಿರೇಮಠ ಮಗಳನ್ನ ಮುದ್ದಾಗಿ ಬೆಳೆಸಿದ್ರು. ನೇಹಾ ಪ್ರತಿದಿನ ಕಾಲೇಜ್ಗೆ ಕಾರ್ನಲ್ಲೇ ಬಂದು ಹೋಗ್ತಿದ್ಲು. ಇವತ್ತು ಕೂಡ ಕಾಲೇಜ್ ಮುಗಿದ್ಮೇಲೆ ತಾಯಿ ಮನೆ ಕರ್ಕೊಂಡು ಹೋಗೋದಿಕ್ ಬಂದಿದ್ರು. ಅಷ್ಟರಲ್ಲೇ ನೇಹಾ ಹೆಣವಾಗಿ ಹೋಗಿದ್ಲು. ಹುಡುಗಂದು ಯಾಕೆ ಓಡ್ ಹೊಂಟಾರ ನೋಡಿ ಎಲ್ಲರೂ ಮತ್ತಿಷ್ಟು ನೋಡಿ ಬಾ ಅಂದೇನ. ಅವ ಒಳಗೆ ಹೋಗ್ಯಾನ. ನಾನು ಫೋನ್ ಹಚ್ಚಾತನಕ್ಕೆ ಫೋನ್ ಎತ್ತಲಿಲ್ಲ. ಹೊಳ್ಳಿ ನಮ್ಗೆ ಮತ್ತು ಅವ್ರು ಯಾರೋ ಸರ್ನ ಯಾರು ಗೊತ್ತಿಲ್ಲ ಫೋನ್ ಮಾಡಿ ಹೇಳಿದ್ರು, ನಿಮ್ಮ ಮಗಳು ಇಂಜೂರಿ ಆಗೈತಿ, ಇಲ್ಲಿ ಸುಶ್ರುತ ಕರ್ಕೊಂಡು ಹೋಗಿವಿ ಬರ್ರಿ ಅಂತೇಳಿ. ಕಾಲ ಕೇಳಕ್ಕೆ ಇಟ್ಟರೆ ಈಕೆ ಎಲ್ಲಿ ಮಣ್ಣು ಹಾಕವ ಕಾಲ ಅಂತ ಎಲ್ಲಿ ಹೋದ್ರು ಕೂಡ ಕಾರೊಳಗೆ ಕಾಲು ಇಡ್ಬೇಕು. ಎಲ್ಲೂ ಆಕಿ ಹೆಂಗೆ ಒಟ್ಟ ಅಡ್ಯಾಡಿಲ್ಲ. ಒಂದೊಬ್ಬರಿಗೆ ಕೆಟ್ಟದ್ದು ಮಾಡೋದಕ್ಕಿಲ್ಲ. ಎಲ್ಲರಿಗೂ ಬರೀ ಅಯ್ಯೋ ಪಾಪ ಅಂತಿದ್ದೆ. ಹಾಕಿಗಿಂತ ಮೋಸ ಆಗಬಾರ್ದು. ಇನ್ನು ಚಾಕು ಇರಿದು ಕೊಲೆಗೈದು ಎಸ್ಕೇಪ್ ಆಗ್ತಾ ಇದ್ದಂತಹ ಆರೋಪಿ ಫಯಾಜ್ನನ್ನ ಸ್ಥಳದಲ್ಲೇ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಫಯಾಜ್ ಮೂಲತಃ ಸೌದತ್ತಿ ತಾಲೂಕಿನ ಮುನವಳ್ಳಿ ನಿವಾಸಿ. ಆತನ ತಂದೆ ತಾಯಿ ಇಬ್ರು ಕೂಡ ಶಿಕ್ಷಕರು. ಆದ್ರೆ ಪ್ರೀತಿ ಹೆಸರಲ್ಲಿ ಮಾಡಬಾರದ್ ಅನಾಚಾರ ಮಾಡಿದ್ದಾನೆ. ಈತನ ದೊಡ್ಡ ತಪ್ಪಿಗೆ ನೇಹಾ ಕುಟುಂಬ ಕಣ್ಣೀರಲ್ಲಿ ಕೈ ತೊಳೆಯುವಂತಾಗಿದೆ. ಅಲ್ಲೇ ಕಾಲೇಜ್ ಕ್ಯಾಂಪಸ್ನಾಗ HOD ರೂಮ್ ಮುಂದೆ ಹಿಂದಿಂದ ಬಂದು ತಲವಾರ ಹಾಕ್ಯಾರ. ಅಲ್ಲೇ ಒಳಗಾಗೈತೆ ಸರ್. ಕಾಲೇಜ್ ಬಿಟ್ಟು ಹಿಂಗೆ ಕ್ಲಾಸಿಂದ ಹೊರಗೆ ಬಂದಾಳ ಅಲ್ಲೇ ಆಗೈತೆ. ಮಾಡಿದ್ದು ಅವ್ರ BCA ಹಳೆ ಫ್ರೆಂಡ್ ಅನ್ಸರ್. KL ಅಂತೇಳಿ ನಾವು ದೊಡ್ಡ ಕಾಲೇಜ್ ಅಂತ ಹಾಕಿದ್ವಿ. ಕಾಲೇಜ್ನಾಗ ಈ ರೀತಿ ವ್ಯವಸ್ಥೆ ಐತಿ. ಒಬ್ರು ಸೆಕ್ಯೂರಿಟಿ ಗಾರ್ಡ್ ಇಲ್ಲ, ಯಾರೋ ಬರ್ಬೋದು ಯಾರೋ ಹೋಗ್ಬೋದು. ಅವನು ಆ ಕಾಲೇಜಿಗೆ ಸಂಬಂಧ ಇಲ್ಲ. ಇನ್ನು ನೇಹಾ ಹತ್ಯೆ ಖಂಡಿಸಿ ಬಿವಿಬಿ ಕಾಲೇಜ್ ಮುಂದೆ ABVP ಪ್ರತಿಭಟನೆಯನ್ನ ನಡೆಸಿದೆ. ನೇಹಾ ಹತ್ಯೆ ಮಾಡಿರುವ ಫಯಾಜ್ನನ್ನ ಗಲ್ಲಿಗೇರಿಸುವಂತೆ ಆಗ್ರಹಿಸಿದ್ರು. ರಸ್ತೆ ತಡೆದು ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶ ಹೊರಹಾಕಿದ್ರು. ಒಂದು ವಿದ್ಯಾರ್ಥಿನಿಗೆ ಒಂದು ಸುರಕ್ಷತೆ ಇಲ್ಲ ಅಂತಂದ ಮೇಲೆ ಆ ಸರ್ಕಾರ ಏನು ಮಾಡುತ್ತಿದೆ? ಕಣ್ಣು ಮುಚ್ಚುತ್ತಿದೆ ಸರ್ಕಾರ. ಆ ವಿದ್ಯಾರ್ಥಿನಿಗೆ ಹಾಳಾಗಲೇ ಗಂಟ್ಲಿಗೆ ಬಂದು ಚಾಕು ಚುಚ್ಚಿದ್ದಾರೆ. ಅಂದರೆ ಅದು ಕ್ಯಾಂಪಸ್ ಆಚೆ ಅಲ್ಲ, ಕ್ಯಾಂಪಸ್ ಒಳಗೇನೆ ಬಂದಾಗಿದೆ. ಈ ಸರ್ಕಾರದ ಕಾರ್ಪೊರೇಟರ್ ಆದಂಥ ಮಗಳಿಗೇನೆ ಒಂದು ನೇಹಾ ಹಿರೇಮಠ ಹುಡುಗಿಗೆ ರಕ್ಷಣೆ ಇಲ್ಲ ಅಂತಂದ ಮೇಲೆ ಒಬ್ಬ ವಿದ್ಯಾರ್ಥಿ, ಕಾಮನ್ ವಿದ್ಯಾರ್ಥಿಗೆ ಏನು ರಕ್ಷಣೆ ಕೊಡ್ತಾರೆ ರಾಜ್ಯ ಸರ್ಕಾರ? ಒಟ್ನಲ್ಲಿ ಪಾಗಲ್ ಪ್ರೇಮಿಯ ಹುಚ್ಚಾಟಕ್ಕೆ ಸುಂದರಿಯ ಹತ್ಯೆ ಆಗಿದೆ. ಮಗಳನ್ನ ಕಳ್ಕೊಂಡಂತಹ ಕುಟುಂಬ ಕಣ್ಣೀರಲ್ಲಿ ಕೈ ತೊಳೆಯುವಂತಾಗಿದೆ. ಹುಬ್ಬಳ್ಳಿ ಪಬ್ಲಿಕ್ ಟಿವಿ.